ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಇವತ್ತಿನ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ PSI ಮತ್ತು ESI ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಪತ್ರಿಕೆ 1ರ 1-to-1 ಮೆಂಟರ್ಶಿಪ್ ಪ್ರೋಗ್ರಾಮನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು PSI ಲಕ್ಷ್ಯ ಏಮ್ ಆಕ್ಟ್ ಅಚೀವ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ವೈಯಕ್ತಿಕ ಮಾರ್ಗದರ್ಶನದ ಒಂದು ಕಾರ್ಯಕ್ರಮವಾಗಿರುತ್ತೆ. ಆಲ್ರೆಡಿ ಕೋಚಿಂಗ್ ಅನ್ನು ಮುಗಿಸಿ ಯಾರು ತಯಾರಿ ಹಂತದಲ್ಲಿರ್ತಾರೆ ಅವರಿಗೆ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಡಿಸೈನ್ ಮಾಡಿರ್ತೇವೆ. ಪ್ರತಿಯೊಂದು ಸೆಕ್ಷನ್ ಆಫ್ ಯುವರ್ PSI ಅಥವಾ ESI ಅಲ್ಲಿ ಬರ್ತಕ್ಕಂಥ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ ಆಗಿರ್ಬೋದು ಅಥವಾ ಪ್ರಿಸೈಸ್ ರೈಟಿಂಗ್ ಆಗಿರ್ಬೋದು, 1-to-1 ಕಲಿಸ್ತಕ್ಕಂಥ ಒಂದು ಸೆಷನ್ಸ್ ಅಥವಾ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಈ ಒಂದು ಪ್ರೋಗ್ರಾಮ್ನಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ಸಂಚಿಕೆ ಸಂಖ್ಯೆ 890 ಆಗಿರುತ್ತೆ. ದಿನಾಂಕ 17ನೇ ಜೂನ್ 2025ರ ಅಪ್ಡೇಟ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2024-25ನೇ ಹಣಕಾಸಿನ ವರ್ಷದಲ್ಲಿ ಪವನ ವಿದ್ಯುತ್ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಯಾವ ಭಾರತೀಯ ರಾಜ್ಯವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ವಿಚ್ ಇಂಡಿಯನ್ ಸ್ಟೇಟ್ ಸೆಕ್ಯೂರ್ಡ್ ದ ಟಾಪ್ ಪೊಸಿಷನ್ ಇನ್ ವಿಂಡ್ ಪವರ್ ಕೆಪಾಸಿಟಿ ಅಡಿಷನ್ ಇನ್ ಫಿನಾನ್ಷಿಯಲ್ ಇಯರ್ 24-25 ಅಂದರೆ 2024-25ನೇ ಆರ್ಥಿಕ ವರ್ಷದಲ್ಲಿ ಈ ಪವನ ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಆ್ಯಡ್ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ, ಇದು ಟೋಟಲ್ ಕೆಪಾಸಿಟಿಯನ್ನು ನಾನು ಕೇಳ್ತಾ ಇಲ್ಲ. ಕಳೆದ ವರ್ಷದಲ್ಲಿ ಇದಕ್ಕೆ ಆಡ್ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಸಾಮರ್ಥ್ಯವನ್ನು ವೃದ್ಧಿ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯ ಹೈಯೆಸ್ಟ್ ವಿಂಡ್ ಪವರ್ ಅನ್ನ ಆಡ್ ಮಾಡಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಇನ್ಫ್ಯಾಕ್ಟ್ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಈ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ, ನಮ್ಮ ಭಾರತ ದೇಶದ್ದು ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಯಾವ ಸೋರ್ಸ್ ಇಂದ ನಮ್ಮ ಭಾರತ ದೇಶದಲ್ಲಿ ಈ ಒಂದು ನವೀಕರಿಸಬಹುದಾದ ಇಂಧನಗಳನ್ನು ನಾವು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಗ್ರಾಫ್ ಅನ್ನು ಡಿಸ್ಕಸ್ ಮಾಡಿದ್ದೆ. ಇದರಲ್ಲಿ ನಾನು ಡಿಸ್ಕಸ್ ಮಾಡಿದ್ದು ಒನ್ ಆಫ್ ದಿ ಕಾಂಪೊನೆಂಟ್ಸ್ ಆಗಿ ನಾವು ಈ ವಿಂಡ್ ಪವರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ 51,292.2 5 ಮೆಗಾವ್ಯಾಟ್ಸ್ ಅಷ್ಟು ನಾವು ಪವನ ಶಕ್ತಿಯಿಂದ ವಿದ್ಯುತ್ತನ್ನು ತಯಾರಿ ಮಾಡ್ತಾ ಇದ್ದೇವೆ. ಈ ಒಂದು ವಿದ್ಯುತ್ ಶಕ್ತಿಯಲ್ಲಿ ನಮ್ಮ ಕರ್ನಾಟಕದ ಪಾಲು ಎಷ್ಟಿರುತ್ತೆ ಅಂದರೆ ನಮ್ಮ ಕರ್ನಾಟಕದ ಟೋಟಲ್ ಇನ್ಸ್ಟಾಲೇಷನ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 7,351 ಮೆಗಾವ್ಯಾಟ್ಸ್ ಅಷ್ಟು ನಮ್ಮ ಕರ್ನಾಟಕ ರಾಜ್ಯದಿಂದ ಉತ್ಪಾದನೆ ಮಾಡಲಾಗ್ತಾ ಇದೆ. ಕಳೆದ ಆರ್ಥಿಕ ವರ್ಷದಲ್ಲಿ ನಾವು 1,331.48 ಮೆಗಾವ್ಯಾಟ್ಸ್ ಅನ್ನ ಆಡ್ ಮಾಡುವ ಮುಖಾಂತರ ಈ ಒಂದು ಅಡಿಷನ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿ ನಮ್ಮ ಕರ್ನಾಟಕವನ್ನು ನಾವು ನೋಡಬಹುದಾಗಿರುತ್ತೆ. ಕರ್ನಾಟಕ ಇಸ್ ಇನ್ ಟಾಪ್ ಪೊಸಿಷನ್ ಇನ್ ಇಂಡಿಯಾ ಫಾರ್ ವಿಂಡ್ ಪವರ್ ಕೆಪಾಸಿಟಿ ಅಡಿಷನ್. ಈ ಒಂದು ಪವನ ಶಕ್ತಿಯನ್ನ ಸೇರಿಸುವ ಅಥವಾ ಹೆಚ್ಚಿಸುವ ಒಂದು ಸಾಧನೆಯಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. 2024-25ರಲ್ಲಿ ನಾವು ಪವನ ಶಕ್ತಿಯ ಸಾಮರ್ಥ್ಯವನ್ನ 1,331.48 ಮೆಗಾವ್ಯಾಟ್ಸ್ ಅಷ್ಟು ಒಂದು ಆರ್ಥಿಕ ವರ್ಷದಲ್ಲಿ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಒಂದು ಸಂಖ್ಯೆ ಇದಾಗಿರುತ್ತೆ. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಯಾವ ಸಮಯದಲ್ಲಿ ಬಿಡುಗಡೆ ಮಾಡಿರ್ತಾರೆ ಅಂತ ನಾವು ಹೇಳೋದಾದ್ರೆ ಜೂನ್ 15ನೇ ತಾರೀಕು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಹಾಗಿದ್ರೆ ಜೂನ್ 15ನೇ ಒಂದು ವಿಶೇಷತೆ ಅಥವಾ ಈ ಒಂದು ತಾರೀಕಿನ ವಿಶೇಷತೆ ಏನು ಅಂದ್ರೆ ಜೂನ್ 15ನ್ನ ನಾವು ಗ್ಲೋಬಲ್ ವಿಂಡ್ ಡೇ ಅಂತ ಹೇಳ್ತೀವಿ, ಅಂದ್ರೆ ಜಾಗತಿಕ ಪವನ ದಿನ ಅಂತ ಹೇಳಲಾಗುತ್ತೆ. ಈ ಒಂದು ದಿನದ ಅಂದ್ರೆ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಪವನ್ ಊರ್ಜಾ ಪವರಿಂಗ್ ದಿ ಫ್ಯೂಚರ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಸಾಮರ್ಥ್ಯ ಅಥವಾ ಟೋಟಲ್ ಇಂಡಿಯಾ ಕೆಪಾಸಿಟಿಯನ್ನ ರಿಲೀಸ್ ಮಾಡಿರ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕ ಕಳೆದ ಆರ್ಥಿಕ ವರ್ಷದಲ್ಲಿ ಹೈಯೆಸ್ಟ್ ವಿಂಡ್ ಪವರ್ ಅನ್ನ ಆಡ್ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ನಮ್ಮ ನಂತರ ಬರ್ತಕ್ಕಂಥ ರಾಜ್ಯಗಳು ತಮಿಳುನಾಡು 2ನೇ ಸ್ಥಾನದಲ್ಲಿರುತ್ತೆ. 3ನೇ ಸ್ಥಾನದಲ್ಲಿ ನಾವು ಗುಜರಾತ್ ರಾಜ್ಯವನ್ನ ನಾವು ನೋಡಬಹುದಾಗಿರುತ್ತೆ. ದೇ ಆರ್ ಆಡಿಂಗ್ 1,136.37 ಮೆಗಾವ್ಯಾಟ್ಸ್ ಬಂದು ತಮಿಳುನಾಡು, 954.7
76 ಬಂದು ಗುಜರಾತ್. ಸೊ ಈ ಒಂದು ಮೆಗಾವ್ಯಾಟ್ ಕೆಪಾಸಿಟಿಯನ್ನ ಆಡ್ ಮಾಡುವ ಮುಖಾಂತರ ಎರಡನೇ ಮತ್ತು ಮೂರನೇ ಸ್ಥಾನದಲ್ಲಿ ಈ ಎರಡು ರಾಜ್ಯಗಳನ್ನ ನಾವು ನೋಡಬಹುದಾಗಿರುತ್ತೆ. ನಾವು ದ ಸ್ಟೇಟ್ ಈಸ್ ಪ್ರಿಪೇರಿಂಗ್ ಟು ಇಂಪ್ಲಿಮೆಂಟ್ 17 ಜಿಗಾವ್ಯಾಟ್ಸ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್. ಅಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಸ್ತುತವಾಗಿ 17 ಜಿಗಾವ್ಯಾಟ್ಸ್ ಅಷ್ಟು ಪವನ ವಿದ್ಯುತ್ ಅನ್ನ ಯೋಜನೆಗಳನ್ನ ಕಾರ್ಯಗತಗೊಳಿಸತಕ್ಕಂತ ಹಂತದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇರುತ್ತೆ. ಸೊ ಅಲ್ಲಿಗೆ 17 ಜಿಗಾವ್ಯಾಟ್ಸ್ ಅಷ್ಟು ಪವನ ವಿದ್ಯುತ್ ಯೋಜನೆಗಳನ್ನ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಕಾರ್ಯಗತಗೊಳಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ 5 ಜಿಗಾವ್ಯಾಟ್ಸ್ ಆಫ್ ಎನರ್ಜಿಯನ್ನ ರಿನ್ಯೂಬಲ್ ಎನರ್ಜಿ ಕ್ಲಸ್ಟರ್ ಪ್ರೋಗ್ರಾಮ್ ಅಂತ ಇದೆ. ಅಂದ್ರೆ ಟೋಟಲ್ ನಮ್ಮ ಪ್ಲಾನ್ ಎಷ್ಟಿರೋದಂದ್ರೆ 17 ಜಿಗಾವ್ಯಾಟ್ಸ್ ಆಫ್ ಎನರ್ಜಿಯನ್ನ ಪವನ ಶಕ್ತಿಯಿಂದ ಪಡಿತಕ್ಕಂಥದ್ದು. ಅದರಲ್ಲಿ 5 ಜಿಗಾವ್ಯಾಟ್ಸ್ ಆಫ್ ಎನರ್ಜಿಯನ್ನ ಇಂಧನ ಕ್ಲಸ್ಟರ್ ಕಾರ್ಯಕ್ರಮ ಅಂತ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 5 ಜಿಗಾವ್ಯಾಟ್ಸ್ ಅಷ್ಟು ಪವನ ಶಕ್ತಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಗುರಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದ ಸಾಮರ್ಥ್ಯವನ್ನು ನಾವಿಲ್ಲಿ ಡಿಸ್ಕಸ್ ಆದರೆ ಸೊ ಇನ್ಫ್ಯಾಕ್ಟ್ ಇದನ್ನು ನಾನು ನಿನ್ನೆಯ ಸೆಷನಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೆ. ಸೊ ನಮ್ಮ ಭಾರತ ದೇಶದ ವಿಂಡ್ ಪವರ್ ಕೆಪಾಸಿಟಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಇಂಡಿಯಾ ಇಸ್ ದಿ 4th ಲಾರ್ಜೆಸ್ಟ್ ವಿಂಡ್ ಪವರ್ ಜನರೇಟರ್ ಅಕ್ರಾಸ್ ದಿ ಗ್ಲೋಬ್. ಅಂದರೆ ಜಾಗತಿಕವಾಗಿ ನಮ್ಮ ಭಾರತ ದೇಶ ಪವನ ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಏಮಿಂಗ್ ಟು ರೀಚ್ 100 ಜಿಗಾವ್ಯಾಟ್ಸ್ ಆಫ್ wind power as a part of its 500 gigawatts of renewable energy target by 2030. ಅಂದರೆ 2030ರ ವೇಳೆಗೆ ನಮ್ಮ ಭಾರತ ದೇಶದ ಒಟ್ಟು ನವೀಕರಿಸಬಹುದಾದ ಇಂಧನಗಳ ಸಾಮರ್ಥ್ಯ 500 ಗಿಗಾವ್ಯಾಟ್ಸ್ ಅಷ್ಟು ನಾವು ನವೀಕರಿಸಬಹುದಾದ, ಅಂದರೆ ಟೋಟಲ್ ರಿನ್ಯೂಬಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದು ಸೋಲಾರ್ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಅಥವಾ ಪವನ ಶಕ್ತಿ ಆಗಿರ್ಬೋದು, ಈ ರೀತಿಯ ಎಲ್ಲ ನವೀಕರಿಸಬಹುದಾದ ಇಂಧನಗಳ ಸಾಮರ್ಥ್ಯ 2030ರ ವೇಳೆಗೆ ವಿ ಆರ್ ಸಪೋಸ್ ಟು ಅಚೀವ್ 500 ಗಿಗಾವ್ಯಾಟ್ಸ್. ಇದು ನಮ್ಮ ಭಾರತ ದೇಶದ ಗುರಿಯಾಗಿರುತ್ತೆ. ಇದರಲ್ಲಿ ಪವನ ಶಕ್ತಿ ಒಂದನ್ನೇ ತೆಗೆದುಕೊಂಡರೆ ನಾವು 100 ಗಿಗಾವ್ಯಾಟ್ಸ್ ಆಫ್ ವಿಂಡ್ ಪವರ್ ಅನ್ನ 2030ರ ವೇಳೆಗೆ ಡೆವಲಪ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ನಮ್ಮ ಭಾರತ ದೇಶ ಹೊಂದಿರತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸ್ ಪ್ರಮುಖವಾಗಿ ಯಾವ ಜಿಲ್ಲೆಗಳಲ್ಲಿವೆ, ಅದನ್ನ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಮೊದಲನೇದನ್ನು ನಾವು ಚಿತ್ರದುರ್ಗ ವಿಂಡ್ ಫಾರ್ಮ್ ಅಂತ ಹೇಳ್ತೇವೆ. ಸೊ ಚಿತ್ರದುರ್ಗ ಪವನ ವಿದ್ಯುತ್ ಸ್ಥಾವರ ಅಂತ ಹೇಳ್ಬೋದಾಗಿರುತ್ತೆ. ಇಟ್ ಈಸ್ ಒನ್ ಆಫ್ ಕರ್ನಾಟಕಸ್ ಲಾರ್ಜೆಸ್ಟ್ ವಿಂಡ್ ಫಾರ್ಮ್ ಆಗಿರುತ್ತೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಪವನ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾವರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಚಿತ್ರದುರ್ಗ ಪವನ ವಿದ್ಯುತ್ ಸ್ಥಾವರವಾಗಿರುತ್ತೆ. ಸೊ ಅಫ್ಕೋರ್ಸ್ ಇದಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸ್ಥಾವರವಾಗಿರುತ್ತೆ. ಹಾಗಿದ್ರೆ ಯಾರು ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು? ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಇಂಡಿಯಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡ್ ಬರೂಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಈ ಎರಡು ಕಂಪನಿಗಳು ಡೆವಲಪ್ ಮಾಡಿರ್ತಕ್ಕಂಥದ್ದು ಚಿತ್ರದುರ್ಗ ಪವನ ವಿದ್ಯುತ್ ಸ್ಥಾವರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇದನ್ನು ನಾವು ಗದಗ್ ವಿಂಡ್ ಪವರ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಅಲ್ಲಿರ್ತಕ್ಕಂಥ ಸ್ಟ್ರಾಂಗ್ ವಿಂಡ್ ಏನಿರುತ್ತೆ, ಅಂದ್ರೆ ಗದಗ್ನಲ್ಲಿರ್ತಕ್ಕಂಥ ಬಲವಾದ ಅಥವಾ ಬಿರುಸಾದ ಗಾಳಿ ಏನಿರುತ್ತೆ, ಸೊ ಆ ಒಂದು ಪ್ರವಾಹಗಳನ್ನು ಬಳಸಿಕೊಂಡು ಗದಗ್ನಲ್ಲಿ ಪವನ್ ವಿದ್ಯುತ್ ಯೋಜನೆಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇನ್ನೊಂದನ್ನ ಕಪ್ಪದ ಗುಡ್ಡ ವಿಂಡ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಕಪ್ಪದ ಗುಡ್ಡ ನಮ್ಗೆ ಗೊತ್ತು, ಇದೊಂದು ಈಕೋಲಾಜಿಕಲಿ ಸಿಗ್ನಿಫಿಕೆಂಟ್ ಪ್ಲೇಸ್ ಆಗಿರುತ್ತೆ ಅಥವಾ ಪರಿಸರ ವಿಜ್ಞಾನ ದೃಷ್ಟಿಯಿಂದ ಮಹತ್ವದ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ನಾವು ವಿಂಡ್ ಪವರ್ ಅನ್ನ ಜನರೇಟ್ ಮಾಡಿದ್ದೆ ಆದಲ್ಲಿ ಸೊ ಕೋಲಿಂದ ಬರ್ತಕ್ಕಂಥ ವಿದ್ಯುತ್ ಅನ್ನ ಕಡಿಮೆ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆಯನ್ನ ನಾವು ಅಲ್ಲೇ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಾವು ಮಾಡಬಹುದಾಗಿರುತ್ತೆ. ಸೊ ಈ ಮೂರು ಕರ್ನಾಟಕದಲ್ಲಿರ್ತಕ್ಕಂಥ ಮೇಜರ್ ವಿಂಡ್ ಮಿಲ್ ಅಥವಾ ವಿಂಡ್ ಪವರ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸ್ಥಾವರಗಳಾಗಿರುತ್ತೆ. ಸೊ ನಾಲ್ಕನೇದನ್ನು ನಾವು ದಾವಣಗೆರೆ ವಿಂಡ್ ಫಾರ್ಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಗ್ರೋಯಿಂಗ್ ವಿಂಡ್ ಎನರ್ಜಿ ಹಬ್ ಅಂದ್ರೆ ದಾವಣಗೆರೆಯಲ್ಲಿ ಸೊ ಈ ಪವನ ಶಕ್ತಿ ಕೇಂದ್ರಗಳು ಅಧಿಕವಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಐದನೇದನ್ನ ಬೆಳಗಾವಿ ವಿಂಡ್ ಪವರ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ವಿಂಡ್ ಪವರ್ ಪ್ರಾಜೆಕ್ಟ್ ಏನಿದೆ ಕರ್ನಾಟಕದ ಉತ್ತರ ಪ್ರದೇಶಗಳಲ್ಲಿ ಇದು ಈ ಒಂದು ವಿಂಡ್ ಪವರ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಬೆಳಗಾವಿ ಪವನ ವಿದ್ಯುತ್ ಕೇಂದ್ರವನ್ನಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬರುತ್ತೆ ಹಾವೇರಿ ವಿಂಡ್ ಎನರ್ಜಿ ಕ್ಲಸ್ಟರ್ ಅಂತ ಹೇಳ್ತೇವೆ. ಸೊ ಇದು ಹೊಸದಾಗಿ ಸೇರ್ಪಡೆಗೊಂಡಿರ್ತಕ್ಕಂಥ ಒಂದು ಪವನ ಶಕ್ತಿ ಕೇಂದ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು ನಮ್ಮ ಕರ್ನಾಟಕದ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಹೆಚ್ಚಿನ ವೆಚ್ಚ ಮತ್ತು ಕಡಿಮೆ ಲಾಭದಾಯಕತೆಯ ಕಾರಣದಿಂದಾಗಿ ಕೋಲಾರ ಚಿನ್ನದ ಗಣಿಯನ್ನು ಯಾವಾಗ ಮುಚ್ಚಲಾಯಿತು? ವೆನ್ ವಾಸ್ ದಿ ಕೋಲಾರ್ ಗೋಲ್ಡ್ ಫೀಲ್ಡ್ ಶಟ್ ಡೌನ್ ಡ್ಯೂ ಟು ಹೈ ಕಾಸ್ಟ್ ಅಂಡ್ ರೆಡ್ಯೂಸ್ಡ್ ಪ್ರಾಫಿಟಬಿಲಿಟಿ. ಅಂದ್ರೆ ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ವೆಚ್ಚ ಅಲ್ಲಿ ಸಿಗ್ತಕ್ಕಂಥ ಚಿನ್ನದ ವ್ಯಾಲ್ಯೂಗಿಂತ ಕಡಿಮೆ ಜಾಸ್ತಿ ಆಗಿದ್ದ ಕಾರಣದಿಂದ KGF ಅನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಅಥವಾ ಆ ಒಂದು ಮೈನಿಂಗ್ ಅನ್ನ ಸ್ಟಾಪ್ ಮಾಡಲಾಗುತ್ತೆ. ಹಾಗಿದ್ರೆ ಸ್ಟಾಪ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2001ರಲ್ಲಿ ಕೋಲಾರದ ಚಿನ್ನದ ಗಣಿಯಲ್ಲಿ ಚಿನ್ನವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಿರ್ತಾರೆ. ಹಾಗಿದ್ರೆ ಇದರ ಬಗ್ಗೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ವಿಲ್ ರೀ ಓಪನ್ ಆಫ್ಟರ್ 80 ಇಯರ್ಸ್, ಅಂದ್ರೆ 80 ವರ್ಷಗಳ ನಂತರ ಕೋಲಾರದ ಚಿನ್ನದ ಗಣಿಗಳನ್ನ ಸೊ ಈಗ ಪುನರಾರಂಭ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಮ್ಗೆ ಗೊತ್ತು, ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ 2 ಪ್ರದೇಶಗಳಲ್ಲಿ ಈ ಒಂದು ಗೋಲ್ಡ್ ಮೈನ್ಸ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಒಂದು ಕೋಲಾರದಲ್ಲಿ, ಇನ್ನೊಂದು ಹಟ್ಟಿ ಗೋಲ್ಡ್ ಫೀಲ್ಡ್ ನಲ್ಲಿ ಇಂದಿಗೂ ಕೂಡ ಈಗ ಗೋಲ್ಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆಫ್ಟರ್ 80 ಲಾಂಗ್ ಇಯರ್ಸ್ ದ ಹಿಸ್ಟಾರಿಕ್ KGF ಅಂತಕ್ಕಂಥದ್ದನ್ನ ಈಗ ಕರ್ನಾಟಕದಲ್ಲಿ ಮತ್ತೆ ಪುನರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಇಂಡಿಯಾ ಈಸ್ ರಿವೈವಿಂಗ್ ಹಿಸ್ಟಾರಿಕ್ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಇನ್ ಕರ್ನಾಟಕ ಆಫ್ಟರ್ ನಿಯರ್ಲಿ 80 ಇಯರ್ಸ್, ಅಂದ್ರೆ 80 ವರ್ಷಗಳ ನಂತರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಚಿನ್ನದ ಗಣಿಯಾಗಿರ್ತಕ್ಕಂಥ ಕೋಲಾರ್ ಚಿನ್ನದ ಗಣಿಯನ್ನ ಪುನರುಜ್ಜೀವನಗೊಳಿಸ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಒನ್ಸ್ ಅಪಾನ್ ಎ ಟೈಮ್ ಈ ಒಂದು ಭಾಗವನ್ನ ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾ ಇದ್ರು. ಅಂದ್ರೆ KGF ಅನ್ನ ಒಂದು ಕಾಲದಲ್ಲಿ ಭಾರತದ ಸುವರ್ಣ ನಗರಿ ಅಂತ ಕರೀತಾ ಇದ್ರು. ಸೊ ಇದನ್ನ 2001ರಲ್ಲಿ ಶಟ್ ಡೌನ್ ಮಾಡಲಾಗುತ್ತೆ ಬಿಕಾಸ್ ಆಫ್ ದಿ ಹೈ ಕಾಸ್ಟ್ ಆಫ್ ಎಕ್ಸ್ಟ್ರಾಕ್ಷನ್. ಅಂದ್ರದ ಹೊರತೆಗಿತಕ್ಕಂಥ ವೆಚ್ಚ ಹೆಚ್ಚಾಗಿದ್ದ ಕಾರಣದಿಂದ ಸೊ ಅದನ್ನ ಸ್ಥಗಿತಗೊಳಿಸಿರ್ತಕ್ಕಂಥದ್ದು 2001ರಲ್ಲಿ. ಸೊ ಈಗ ಕರ್ನಾಟಕ ಕ್ಯಾಬಿನೆಟ್ ವತಿಯಿಂದ ಜೂನ್ 2024ರಲ್ಲಿ ಸೊ ಇದನ್ನ ಪುನರಾರಂಭ ಮಾಡ್ತಕ್ಕಂಥ ಒಂದು ಅನುಮೋದನೆ ಸಿಕ್ಕಿರುತ್ತೆ. ಬಟ್ ಇವಾಗ ನಮ್ಗೆ ಡೌಟ್ ಆಗ್ತಕ್ಕಂಥದ್ದು ಏನು ಅಂದ್ರೆ, ಸೊ ಮತ್ತೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರುತ್ತೆ, ಅಂದ್ರೆ ತಂತ್ರಜ್ಞಾನ ಹೆಚ್ಚಾಗಿರುತ್ತೆ. ಅದರಿಂದ ಈಗ ಬಳಕೆ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ ಸರ್ಫೇಸ್ ಲೆವೆಲ್ ಟೇಲಿಂಗ್ ರಿಕವರಿಯನ್ನ ಮಾಡ್ತಾರೆ. ಅಂದ್ರೆ ಮೇಲ್ಮೈನ ಮುಖಾಂತರ ಆ ಒಂದು ಚಿನ್ನದ ನಿಕ್ಷೇಪಗಳನ್ನ ಹೊರತೆಗಿತಕ್ಕಂಥ ಒಂದು ಪದ್ಧತಿಯನ್ನ ಬಳಸೋದ್ರಿಂದ ಸೊ ಅಷ್ಟಾಗಿ ವೆಚ್ಚವಾಗದ ಒಂದು ಮೆಥಡ್ ಅನ್ನ ಈಗ ಫಾಲೋ ಮಾಡ್ತಾರೆ. ಹಾಗಿದ್ರೆ ವಾಟ್ ಈಸ್ ಎಕ್ಸ್ಪೆಕ್ಟೆಡ್? ಹಾಗಿದ್ರೆ ಅಲ್ಲಿರ್ತಕ್ಕಂಥ ಚಿನ್ನ ಎಷ್ಟನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಟೋಟಲ್ 32 ಮಿಲಿಯನ್ ಟನ್ಸ್ ಆಫ್ ಟೇಲಿಂಗ್ ಮೆಟೀರಿಯಲ್ ಅನ್ನ ಅವರು ಹೊರತೆಗಿತಾರೆ. ಅಂದ್ರೆ ಟೋಟಲ್ ಅಲ್ಲಿರ್ತಕ್ಕಂಥ ವೇಸ್ಟ್ ಪ್ರಾಡಕ್ಟ್, ಮಣ್ಣು ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ 32 ಮಿಲಿಯನ್ ಟನ್ಸ್ ಅಷ್ಟು ಟೇಲಿಂಗ್ ವಸ್ತುಗಳನ್ನ ಹೊರತೆಗೆಯಲಾಗುತ್ತೆ. ಸೊ ಇಷ್ಟು ಮಿಲಿಯನ್ ಟನ್ಸ್ ಆಫ್ ವಸ್ತುಗಳನ್ನ ನಾವು ಹೊರತೆಗೆದರೆ 23 ಟನ್ಸ್ ಆಫ್ ಗೋಲ್ಡ್ ಅನ್ನ ನಾವು ರಿಕವರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅಥವಾ ಈ ಒಂದು ತಂತ್ರಜ್ಞಾನದ ಕಾರಣದಿಂದ ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನು ನಾವು ಸಾಕಷ್ಟು ಸೇವ್ ಮಾಡೋದ್ರಿಂದ ಸೊ ವಿ ಆರ್ ಸ್ಟಿಲ್ ಅಟ್ ಪ್ರಾಫಿಟ್ ಇರೋದ್ರಿಂದ ಇದನ್ನ ಪುನರಾರಂಭ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಆನ್ಯುವಲ್ ಪ್ರೊಡಕ್ಷನ್ ಇಸ್ 750 kgs, ಅಂದ್ರೆ ಒಂದು ವರ್ಷಕ್ಕೆ 750 kgಗಳಷ್ಟು ಚಿನ್ನವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಹಾಗಿದ್ರೆ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಮಾಡರ್ನ್ ಟೆಕ್ನಾಲಜೀಸ್ ಯಾವುದು ಅಂದ್ರೆ ಹೀಪ್ ಲೀಚಿಂಗ್ ಅಂಡ್ ಕಾರ್ಬನ್ ಇನ್ ಪಲ್ಪ್ ಅಂತ ಹೇಳ್ತೇವೆ. ಸೊ ಈ ಮೆಥಡ್ ಗಳನ್ನ ಉಪಯೋಗಿಸಿಕೊಂಡು ವೆಚ್ಚದಾಯಕವಾಗಿ ಚಿನ್ನವನ್ನ ಹೊರತೆಗಿತಕ್ಕಂಥ ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಹಾಗಿದ್ರೆ ಸೊ ನಮ್ಮ ಕೋಲಾರ್ ಗೋಲ್ಡ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ಮಾಹಿತಿಯನ್ನ ನಾವಿಲ್ಲಿ ಚೆಕ್ ಮಾಡೋದಾದ್ರೆ, ಸೊ ಗೋಲ್ಡ್ ಎಕ್ಸ್ಟ್ರಾಕ್ಷನ್ ಇನ್ KGF ಡೇಟ್ಸ್ ಬ್ಯಾಕ್ ಟು ಚೋಳ ಅಂಡ್ ವಿಜಯನಗರ ಎಂಪೈರ್ಸ್, ಅಂದ್ರೆ ಚೋಳ ಮತ್ತೆ ವಿಜಯನಗರ ಸಾಮ್ರಾಜ್ಯದ ಅಥವಾ ಅವರ ಆಳ್ವಿಕೆಯ ಸಮಯದಲ್ಲಿಯೇ ನಮ್ಮ ಕೋಲಾರದಲ್ಲಿ ಚಿನ್ನವನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ದಾಖಲೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಇಟ್ ಇಸ್ ಆಸ್ ಅರ್ಲಿ ಆಸ್ 5th ಸೆಂಚುರಿ AD, ಅಂದ್ರೆ 5ನೇ ಶತಮಾನದ AD ಯಷ್ಟು ಹಿಂದಿನ ಕಾಲದಿಂದಲೂ ಕೋಲಾರದಲ್ಲಿ ಈ ಒಂದು ಚಿನ್ನವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಇತಿಹಾಸವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬ್ರಿಟಿಷರು ನಮ್ಮ ಭಾರತ ದೇಶವನ್ನ ಆಕ್ರಮಣ ಮಾಡಿದಾಗ 1880ರ ದಶಕದಿಂದ 1947 ಅಂದ್ರೆ ನಮಗೆ ಸ್ವಾತಂತ್ರ್ಯ ಬರುವ ಸಮಯದವರೆಗೆ ಸೊ ಬ್ರಿಟಿಷರ ಇಂಡಸ್ಟ್ರಿಯಲೈಸೇಷನ್ ಅಥವಾ ಕೈಗಾರಿಕೀಕರಣ ಆಗುತ್ತೆ. ಸೊ ಈ ಒಂದು ಸಮಯದಲ್ಲಿ ಒಂದು ಬ್ರಿಟಿಷ್
ಬ್ರಿಟಿಷ್ ಕಂಪನಿ ಬರುತ್ತೆ, ಬ್ರಿಟಿಷ್ ಫರ್ಮ್ ಅಂತ ಹೇಳ್ತೇವೆ, ಅದನ್ನ ಜಾನ್ ಟೇಲರ್ ಅಂಡ್ ಸನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಕಂಪನಿಯನ್ನ ಜಾನ್ ಟೇಲರ್ ಅಂಡ್ ಸನ್ಸ್ ಅಂತ ಹೇಳ್ತೇವೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಒಂದು ಮೈನಿಂಗ್ ಪ್ರೋಸೆಸ್ ಅನ್ನ ಮಾಡರ್ನೈಸ್ ಮಾಡ್ತಾರೆ, ಅಂದ್ರೆ ಆ ಕಾಲಕ್ಕೆ ತಕ್ಕ ಹಾಗೆ ಅದನ್ನ ಆಧುನೀಕರಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ವಾಸ್ ಇನ್ 1880, ಅಂದ್ರೆ 1880ರ ದಶಕದಲ್ಲಿ ಒಂದು ಬ್ರಿಟಿಷ್ ಫರ್ಮ್ ಆಗಿರ್ತಕ್ಕಂಥ ಜಾನ್ ಟೇಲರ್ ಮತ್ತೆ ಸನ್ಸ್ ಸೊ ಈ ಒಂದು ಮೈನಿಂಗ್ ಪ್ರೋಸೆಸ್ ಅನ್ನ ಆಧುನಿಕೀಕರಣಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವ್ರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ತಂತ್ರಜ್ಞಾನ ಯಾವುದು ಅಂದ್ರೆ ಡೀಪ್ ಶಾಫ್ಟ್ ಮೈನಿಂಗ್ ಮತ್ತೆ ಅಡ್ವಾನ್ಸ್ಡ್ ಎಕ್ಸ್ಟ್ರಾಕ್ಷನ್ ಟೆಕ್ನಿಕ್ಸ್ ಅನ್ನ ಅವರು ಬಳಕೆ ಮಾಡೋದ್ರ ಮುಖಾಂತರ ಸೊ ಆ ಕಾಲಕ್ಕೆ ಆಧುನೀಕರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಟ್ ವಾಸ್ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಫೈಡ್ ಸಿಟಿ ಎನೇಬ್ಲಿಂಗ್ ರೌಂಡ್ ದ ಕ್ಲಾಕ್ ಮೈನಿಂಗ್, ಅಂದ್ರೆ ಈ ಒಂದು ಭಾಗದಲ್ಲಿ ಗಣಿಗಾರಿಕೆಯನ್ನ ನಿರಂತರವಾಗಿ ಮಾಡುವ ಸಲುವಾಗಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯುದ್ದೀಕರಣಗೊಂಡಿರ್ತಕ್ಕಂಥ ನಗರವಾಗಿರುತ್ತೆ. ಸೊ ಇನ್ ದ ಇಯರ್ 1902, 1902ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ನಗರವಾಗಿ ನಾವು KGF ಅನ್ನ ನೋಡಬಹುದಾಗಿರುತ್ತೆ. ಬಿಕಾಸ್ ರೀಸನ್ ಇಸ್ 24 ಗಂಟೆಗಳ ಕಾಲ ಸೊ ಅಲ್ಲಿರ್ತಕ್ಕಂಥ ಚಿನ್ನವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ನಮಗೆ ಇಂಡಿಪೆಂಡೆನ್ಸ್ ಸ್ವತಂತ್ರ ಬಂದ ನಂತರ ಈ ಗೋಲ್ಡ್ ಅಥವಾ ಗೋಲ್ಡ್ ಮೈನಿಂಗ್ ಅನ್ನ ನ್ಯಾಷನಲೈಸೇಷನ್ ಮಾಡ್ತಾರೆ, ಅಂದ್ರೆ ರಾಷ್ಟ್ರೀಕರಣ ಮಾಡ್ತಾರೆ 1956ರಿಂದ 2001ರ ನಡುವೆ. ಸೊ ಈ ಒಂದು ಗೋಲ್ಡ್ ಮೈನಿಂಗ್ ಪ್ರೋಸೆಸ್ ಅನ್ನ ರಾಷ್ಟ್ರೀಕರಣಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನ್ಯಾಷನಲೈಸ್ಡ್ ಇನ್ 1956, 1956ರಲ್ಲಿ KGF ಅನ್ನ ರಾಷ್ಟ್ರೀಕರಣಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವುದರ ಅಡಿಯಲ್ಲಿ ಇದನ್ನ ನ್ಯಾಷನಲೈಸ್ ಮಾಡ್ತಾರೆ ಅಂದ್ರೆ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ನ ಅಡಿಯಲ್ಲಿ KGF ಅನ್ನ 1956ರಲ್ಲಿ ರಾಷ್ಟ್ರೀಕರಣಗೊಳಿಸಲಾಗಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. IBCA ಅಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಅಂತ ಹೇಳ್ತೇವೆ, ಅಥವಾ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಅಂತ ಹೇಳ್ತೇವೆ. ಸೊ ಈ ಒಂದು ಸಂರಕ್ಷಣಾ ಪ್ರಯತ್ನಗಳಲ್ಲಿ ಎಷ್ಟು ದೊಡ್ಡ ಬೆಕ್ಕು ಪ್ರಭೇದಗಳನ್ನ ಕೇಂದ್ರ ಬಿಂದುವಾಗಿಸಿವೆ? How many big cat species are the focus of IBCA's ಕನ್ಸರ್ವೇಷನ್ ಎಫರ್ಟ್? ಸೊ ಈ ಒಂದು IBCA ಅಡಿಯಲ್ಲಿ ಒಟ್ಟು 7 ದೊಡ್ಡ ಬೆಕ್ಕುಗಳನ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ಪ್ರಪ್ರಥಮ ಬಾರಿಗೆ ಸಭೆಯನ್ನ ಸೇರಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಅಲಯನ್ಸ್ ಆಗಿರುತ್ತೆ. ಸೊ ಇದನ್ನ ರಚನೆ ಮಾಡಿದ ನಂತರ ಫಸ್ಟ್ ಟೈಮ್ ಅದು ಸಭೆಯನ್ನ ಸೇರಿರುವ ಕಾರಣದಿಂದ ಸೊ ಇದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿಯಲ್ಲಿ ಒಟ್ಟು 7 ದೊಡ್ಡ ಬೆಕ್ಕುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಆ 7 ದೊಡ್ಡ ಬೆಕ್ಕುಗಳು ಯಾವುದು ಅಂದ್ರೆ ಮೊದಲನೇದು ಟೈಗರ್, ಹುಲಿ IUCN ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದವಾಗಿರುತ್ತೆ. ಸೈಟ್ಸ್ ನ ಅಡಿಯಲ್ಲಿ ಇದರ ಅಪೆಂಡಿಕ್ಸ್ 1 ನಲ್ಲಿ ನೋಡಬಹುದಾಗಿರುತ್ತೆ. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಇದನ್ನ ಸ್ಕೆಡ್ಯೂಲ್ 1 ನಲ್ಲಿ ನೋಡಬಹುದಾಗಿರುತ್ತೆ. ಎರಡನೇದು ಲಯನ್ ಅಥವಾ ಸಿಂಹವನ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ. IUCN ಪ್ರಕಾರ ಇದು ವಲ್ನರಬಲ್, ದುರ್ಬಲವಾಗಿರುತ್ತೆ. ಸೈಟ್ಸ್ ನ ಪ್ರಕಾರ ಅಪೆಂಡಿಕ್ಸ್ 1 ಓನ್ಲಿ ಇಂಡಿಯನ್ ಪಾಪ್ಯುಲೇಷನ್, ರೆಸ್ಟ್ ಈಸ್ ಅಪೆಂಡಿಕ್ಸ್ 2, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಿಂಹಗಳು ಮಾತ್ರ ಅಪೆಂಡಿಕ್ಸ್ 1 ನಲ್ಲಿ ಇರುತ್ತೆ. ಸೊ ಜಗತ್ತಿನಾದ್ಯಂತ ಇರ್ತಕ್ಕಂಥ ಸಿಂಹಗಳು ಅಪೆಂಡಿಕ್ಸ್ 2ರಲ್ಲಿ ನಾವು ಸೈಟ್ಸ್ ನ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಿಂಹಗಳನ್ನ ನಾವು ಸ್ಕೆಡ್ಯೂಲ್ 1 ನಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಸಿಂಹಗಳ ಗಣತಿಯನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನ ನಾನು ಇಲ್ಲಿ ಕೇಳ್ತಾ ಇದ್ದೇನೆ. ಸೊ ಮೊದಲನೇ ಪ್ರಶ್ನೆ, ಸೊ ಎಷ್ಟು ವರ್ಷಗಳಿಗೊಮ್ಮೆ ಸಿಂಹಗಳ ಸೆನ್ಸಸ್ ಅಥವಾ ಗಣತಿಯನ್ನ ಮಾಡಲಾಗುತ್ತೆ? ಸೊ ವಾಟ್ ಇಸ್ ದ ಗ್ಯಾಪ್ ಬಿಟ್ವೀನ್ ಸೆನ್ಸಸ್ ಆಫ್ ಲಯನ್ಸ್ ಅನ್ನೋದನ್ನ ನೀವು ಹೇಳಬೇಕಾಗಿರುತ್ತೆ. ಸೊ ಅದರೊಂದಿಗೆ 2025ರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ವರದಿಯ ಪ್ರಕಾರ ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಟೋಟಲ್ ಪಾಪ್ಯುಲೇಷನ್ ಆಫ್ ಲಯನ್ಸ್, ಇವೆರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಮೂರನೇ ದೊಡ್ಡ ಬೆಕ್ಕನ್ನ ನಾವು ಜಾಗುವಾರ್
ಆರ್ ಅಂತ ಹೇಳ್ತೇವೆ. ಸೊ IUCN ನ ಪ್ರಕಾರ ಇದು ನಿಯರ್ ಥ್ರೆಟನ್ಡ್ ಆಗಿ ಪಟ್ಟಿ ಮಾಡಲಾಗಿರುತ್ತೆ. ಸೊ ಸೈಟ್ಸ್ ಅಲ್ಲಿ ಇದನ್ನ ಅಪೆಂಡಿಕ್ಸ್ 1 ಅಲ್ಲಿ ನೋಡಬಹುದಾಗಿರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದನ್ನ ಪಟ್ಟಿ ಮಾಡಿರೋದಿಲ್ಲ. ಕಾರಣ ಏನು ಅಂದ್ರೆ ಇದು ನಮ್ಮ ಭಾರತ ದೇಶದಲ್ಲಿ ನ್ಯಾಚುರಲಿ ಅಂದ್ರೆ ಸ್ವಾಭಾವಿಕವಾಗಿ ಇದು ಕಾಡಿನಲ್ಲಿ ಕಂಡು ಬರದೇ ಇರತಕ್ಕಂತ ಬಿಗ್ ಕ್ಯಾಟ್ ಆಗಿರೋದ್ರಿಂದ ಸೊ ಇದನ್ನ ನಾವು ಪಟ್ಟಿ ಮಾಡಿರೋದಿಲ್ಲ. ಸೊ ನಾಲ್ಕನೇದನ್ನ ನಾವು ಚೀತಾ ಅಂತ ಹೇಳ್ತೇವೆ. ಸೊ ಚೀತಾ IUCN ಸ್ಟೇಟಸ್ ಬಂದು ವಲ್ನರಬಲ್ ಅಥವಾ ದುರ್ಬಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಸೈಟ್ಸ್ ನ ಅಡಿಯಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇದನ್ನ ಪಟ್ಟಿ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಪೂಮಾ ಬರುತ್ತೆ. ಸೊ ಪೂಮಾ IUCN ನ ಅಡಿಯಲ್ಲಿ ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿಯನ್ನ ಹೊಂದಿರತಕ್ಕಂಥ ಪ್ರಾಣಿ. ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇರುತ್ತೆ. ಮತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದನ್ನ ಲಿಸ್ಟ್ ಮಾಡಿರೋದಿಲ್ಲ. ಬಿಕಾಸ್ ಪೂಮಾ ಕೂಡ ನಮ್ಮ ಭಾರತ ದೇಶದಲ್ಲಿ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ಕಂಡು ಬರದೇ ಇರತಕ್ಕಂತ ಒಂದು ಬಿಗ್ ಕ್ಯಾಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆ ಅಂತ ಹೇಳ್ತೇವೆ. ಸೊ ಇದು ಕೂಡ IUCN ನ ಅಡಿಯಲ್ಲಿ ವಲ್ನರಬಲ್ ಅಥವಾ ದುರ್ಬಲವಾಗಿರುತ್ತೆ. ಸೈಟ್ಸ್ ನ ಅಡಿಯಲ್ಲಿ ಇದು ಅಪೆಂಡಿಕ್ಸ್ 1 ಅಲ್ಲಿ ಇರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅನುಸೂಚಿ 1 ಇದನ್ನ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಕೊನೆಯದನ್ನ ನಾವು ಲೆಪರ್ಡ್ ಅಥವಾ ಚಿರತೆ ಅಂತ ಹೇಳ್ತೇವೆ. ಸೊ ಇದು IUCN ನ ಪ್ರಕಾರ ವಲ್ನರಬಲ್ ಆಗಿರುತ್ತೆ. ಸೈಟ್ಸ್ ನ ಅಡಿಯಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇರುತ್ತೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ದೊಡ್ಡ ಬೆಕ್ಕುಗಳು ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ಬೆಕ್ಕುಗಳು ಭಾರತ ದೇಶದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ಅನುಸೂಚಿ 1ರಲ್ಲಿ ಪಟ್ಟಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಒಟ್ಟು ಟೋಟಲ್ 7 ಬಿಗ್ ಕ್ಯಾಟ್ಸ್ ಗಳಲ್ಲಿ ಇರ್ತಕ್ಕಂಥ ಅಥವಾ ಅಸ್ತಿತ್ವದಲ್ಲಿರ್ತಕ್ಕಂಥ ಬಿಗ್ ಕ್ಯಾಟ್ಸ್ ಎಷ್ಟು ಅಂದ್ರೆ 5 ಬಿಗ್ ಕ್ಯಾಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2 ಮಾತ್ರ ನಮ್ಮಲ್ಲಿ ನ್ಯಾಚುರಲ್ ಆಗಿ ಕಾಣೋದಿಲ್ಲ. ಒಂದು ಜಾಗ್ವರ್, ಇನ್ನೊಂದು ಪೂಮಾ. ಇವೆರಡನ್ನ ಬಿಟ್ಟು ಮಿಕ್ಕಿದ 5 ಬಿಗ್ ಕ್ಯಾಟ್ಸ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ನಾವು ಹೆಚ್ಚಾಗಿ ನೋಡಬಹುದಾಗಿರ್ತಕ್ಕಂಥ ಕ್ಯಾಟ್ಸ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅಲಯನ್ಸ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸಭೆಯನ್ನ ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಈ ಒಂದು ಸಭೆಯಲ್ಲಿ 9 ಕಂಟ್ರೀಸ್ ಅಂದ್ರೆ 9 ದೇಶಗಳಿಂದ ಪಾರ್ಟಿಸಿಪೆಂಟ್ಸ್ ಬಂದಿರ್ತಾರೆ. ಹಾಗಿದ್ರೆ ಮೊದಲ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಭೂತಾನ್, ಕಾಂಬೋಡಿಯಾ, ಎಸ್ವಾತಿನಿ, ಗಿನಿಯಾ, ಇಂಡಿಯಾ, ಲೈಬೇರಿಯಾ, ಸೂರಿನಾಮೆ, ಸೊಮಾಲಿಯಾ ಮತ್ತೆ ಕಜಕಿಸ್ತಾನ್. ಇಷ್ಟು ರಾಷ್ಟ್ರಗಳು ಮೊದಲ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅಲಯನ್ಸ್ ಅನ್ನ ಏನಕ್ಕೆ ಫಾರ್ಮ್ ಮಾಡಿದ್ದಾರೆ ಅಂದ್ರೆ 7 ಬಿಗ್ ಕ್ಯಾಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಆ 7 ಬಿಗ್ ಕ್ಯಾಟ್ಸ್ ಯಾವ್ದ್ಯಾವ್ದು ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇದೊಂದು ಗ್ಲೋಬಲ್ ಕೊಯಲೇಷನ್ ಆಗಿರುತ್ತೆ. ಅಂದ್ರೆ ಈ IBCA ಅಂತಕ್ಕಂಥದ್ದು ಜಾಗತಿಕವಾಗಿರ್ತಕ್ಕಂಥ ಒಂದು ಒಕ್ಕೂಟವಾಗಿರುತ್ತೆ. ಈ ಒಂದು ಒಕ್ಕೂಟದ ಅಡಿಯಲ್ಲಿ ನಾವು ಇಷ್ಟೊತ್ತು ಚರ್ಚೆ ಮಾಡಿರ್ತಕ್ಕಂಥ 7 ದೊಡ್ಡ ಬೆಕ್ಕುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡುವ ಮುಖಾಂತರ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಅಧಿಕೃತವಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಏಪ್ರಿಲ್ 2023 ಏಪ್ರಿಲ್ ತಿಂಗಳಲ್ಲಿ ಇದನ್ನ ಉದ್ಘಾಟನೆ ಮಾಡ್ತಾರೆ. ಸೊ ಏನಕ್ಕೆ ಇದೇ ತಿಂಗಳು ಇದೇ ವರ್ಷದಲ್ಲಿ ಮಾಡಿರ್ತಾರೆ ಅಂದ್ರೆ ಸೊ 2023ಕ್ಕೆ 50th ಆನಿವರ್ಸರಿ ಆಫ್ ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಈ ಪ್ರಾಜೆಕ್ಟ್ ಟೈಗರ್ ಅನ್ನ ಲಾಂಚ್ ಮಾಡಿ 2023ಕ್ಕೆ 50 ವರ್ಷಗಳು ಕಂಪ್ಲೀಟ್ ಆಗಿದ್ದ ಕಾರಣದಿಂದ ಆ ಸಮಯದಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಅನ್ನ ಲಾಂಚ್ ಮಾಡುವುದರ ಜೊತೆಗೆ ಟೈಗರ್ ಸೆನ್ಸಸ್ ರಿಪೋರ್ಟ್ ಅನ್ನ ಕೂಡ ಅಂದ್ರೆ 2022ರಲ್ಲಿ ಹುಲಿಗಳ ಗಣತಿ ಆಗಿರುತ್ತೆ. ಬಟ್ ಅದರ ವರದಿಯನ್ನ 2023ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಿಲೀಸ್ ಮಾಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಅಲ್ಲಿ ಆಸ್ ಆಫ್ ನೌ ಅಂದ್ರೆ ಪ್ರಸ್ತುತವಾಗಿ 95 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿ ಸೇರ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಇದಕ್ಕೆ ಕೇಂದ್ರ ಕಚೇರಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ 5 ವರ್ಷಗಳಿಗಾಗಿ ಅಂದ್ರೆ 2023ರಿಂದ 2028ರವರೆಗೆ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ಗೆ ಸಂಬಂಧಪಟ್ಟಂತೆ 150 ಕೋಟಿ ಬಜೆಟ್ ನ ಅಳವಡಿಸಿ ಸೊ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನ ನಮ್ಮ ಭಾರತ ದೇಶ ಲಾಂಚ್ ಮಾಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿಗಳ ಸಂಯೋಜನೆಯಲ್ಲಿ ಎಷ್ಟು ಪೋಷಕರು ಇರುತ್ತಾರೆ?
ಹೌ ಮೆನಿ ಪೇರೆಂಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಕಂಪೋಸಿಷನ್ ಆಫ್ ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿ. ಸೊ ಇದನ್ನು ನಾವು SDMC ಅಂತ ಹೇಳ್ತೇವೆ. ಇದನ್ನ ಸರ್ಕಾರಿ ಶಾಲೆಗಳಲ್ಲಿ ನೇಮಕ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಏನು ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ಕಮಿಟಿಯಲ್ಲಿ ಶಾಲೆಯ ಶಿಕ್ಷಕರನ್ನ ಒಳಗೊಂಡಂತೆ ಪೋಷಕರನ್ನು ಕೂಡ ಕಡ್ಡಾಯವಾಗಿ ಸೇರಿಸಬೇಕಾಗಿರುತ್ತೆ. ಬಿಕಾಸ್ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕುಂದುಕೊರತೆಗಳ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಳ್ಳಿಕ್ಕೆ ಸೊ ಪೋಷಕರ ಉಪಸ್ಥಿತಿ ತುಂಬಾ ಮುಖ್ಯವಾಗಿರುತ್ತೆ. ಸೊ ಅದರಿಂದ ಈ ಒಂದು ಕಮಿಟಿಯಲ್ಲಿ ಅಥವಾ ಸಮಿತಿಯಲ್ಲಿ ಪೋಷಕರು ಎಷ್ಟು ಜನ ಪೋಷಕರನ್ನ ನೇಮಕ ಮಾಡಬೇಕಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 9 ಜನ ಪೋಷಕರನ್ನ ಇದರಲ್ಲಿ ನೇಮಕ ಮಾಡಲಾಗುತ್ತೆ. ಹಾಗಿದ್ರೆ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು? ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಓವರ್ 1500 ಗವರ್ಮೆಂಟ್ ಸ್ಕೂಲ್ಸ್ ಎಟ್ ಟು ಫಾರ್ಮ್ SDMCs ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 1500ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಸಮಿತಿಯನ್ನ ಇನ್ನೂ ಕೂಡ ನೇಮಕನೆ ಮಾಡಿಲ್ಲ. ಸೊ ಅದರಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂತ ಹೇಳ್ತೇವೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಗವರ್ಮೆಂಟ್ ಸ್ಕೀಮ್ಸ್ ಅಂದ್ರೆ ಈ ಸರ್ಕಾರಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ನೀಡ್ತಕ್ಕಂಥ ಒಂದು ಯೋಜನೆಗಳೇನಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಅಥವಾ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸರಿಯಾಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಿತಿಯಾಗಿ ಸೊ ಇದನ್ನ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ನೇಮಕ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಮ್ಯಾಂಡೇಟ್ ಹಿಯರ್? ಮ್ಯಾಂಡೇಟ್ ಏನು ಅಂದ್ರೆ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಸ್ಕೂಲ್ ಗವರ್ನೆನ್ಸ್ ಎನ್ಶೂರಿಂಗ್ ಕಮಿಟಿ ಪಾರ್ಟಿಸಿಪೇಷನ್ ಇನ್ ಎಜುಕೇಶನ್ ಅಂದ್ರೆ ಶಾಲಾ ಆಡಳಿತದಲ್ಲಿ ಈ ಒಂದು SDMCಗಳು ಕಡ್ಡಾಯವಾಗಿರುತ್ತೆ. ಅಂದ್ರೆ ಎವ್ರಿ ಸ್ಕೂಲ್ ಮಸ್ಟ್ ಹ್ಯಾವ್ 1 SDMC ಅನ್ನ ಕಡ್ಡಾಯವಾಗಿ ಇರಬೇಕಾಗಿರುತ್ತೆ. ಸೊ ಶಿಕ್ಷಣದಲ್ಲಿ ಸಮುದಾಯ ಭಾಗವಹಿಸುವಿಕೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸಮುದಾಯ ಇಸ್ ನಥಿಂಗ್ ಬಟ್ ಪಾರ್ಟಿಸಿಪೇಷನ್ ಆಫ್ ದಿ ಪೇರೆಂಟ್ಸ್ ಅಂದ್ರೆ 9 ಜನ ಪೋಷಕರು ಇದರಲ್ಲಿ ಇರುವ ಕಾರಣದಿಂದ ಇದನ್ನ ಕಮ್ಯುನಿಟಿ ಲೆಡ್ ಕಮಿಟಿ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ವಾಟ್ ಈಸ್ SDMCs ಇಸ್ ಆಲ್ ಅಬೌಟ್ ಅಂತ ನಾವಿಲ್ಲಿ ನೋಡೋದಾದ್ರೆ ಇದೊಂದು ಕಮ್ಯುನಿಟಿ ಡ್ರಿವನ್ ಬಾಡಿ ಆಗಿರುತ್ತೆ. ಅಂದ್ರೆ ಈ ಒಂದು ಸಮುದಾಯದಿಂದ ನೇತೃತ್ವವನ್ನ ಅಥವಾ ಸಮುದಾಯ ಭಾಗವಹಿಸ್ತಕ್ಕಂಥ ಒಂದು ಸಂಸ್ಥೆಗಳಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಓವರ್ಸೀಸ್ ದಿ ಮ್ಯಾನೇಜ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಗವರ್ಮೆಂಟ್ ಸ್ಕೂಲ್ಸ್ ಇನ್ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಯನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ ಸ್ಥಾಪಿಸಲಾಗಿರ್ತಕ್ಕಂಥ ಒಂದು ಸಮಿತಿಯಾಗಿ ನಾವು ಇದನ್ನ ಪರಿಗಣಿಸಬಹುದಾಗಿರುತ್ತೆ. ಸೊ ದೇ ಪ್ಲೇ ಕ್ರೂಷಿಯಲ್ ರೋಲ್ ಇನ್ ಎನ್ಶೂರಿಂಗ್ ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಇಂಪ್ರೂವಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಶಾಲೆಗಳ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಎನ್ಹಾನ್ಸಿಂಗ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಶೈಕ್ಷಣಿಕ ಈ ಒಂದು ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡುವ ಪ್ರಯತ್ನದ ಭಾಗವಾಗಿ ಸೊ ಈ ರೀತಿಯ ಸಮಿತಿಗಳನ್ನ ನೇಮಕ ಮಾಡಲಾಗುತ್ತೆ. ಹಾಗಿದ್ರೆ ಇದರ ಪ್ರಮುಖ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ ಸೊ ಈ ಸಮಿತಿಯ ಕಾಂಪೋಸಿಷನ್ ಸಂಯೋಜನೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ 9 ಜನ ಪೇರೆಂಟ್ಸ್ ಇರ್ತಾರೆ. ಸೊ ಅದ್ರ ಜೊತೆಗೆ ಟೀಚರ್ಸ್ ಆ ಶಾಲೆಯ ಶಿಕ್ಷಕರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈವನ್ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಅಂದ್ರೆ ಸ್ಥಳೀಯ ಪ್ರತಿನಿಧಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಎಜುಕೇಶನ್ ಅಫಿಷಿಯಲ್ಸ್ ಅಂದ್ರೆ ಶಿಕ್ಷಣ ಅಧಿಕಾರಿಗಳನ್ನು ಕೂಡ ಸೊ ಈ ಒಂದು ಸಮಿತಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಲೀಡರ್ಶಿಪ್ ಅಥವಾ ಇದರ ನಾಯಕತ್ವ ಅಥವಾ ಇದರ ನೇತೃತ್ವ ಯಾರು ವಹಿಸ್ತಾರೆ ಅಂದ್ರೆ ಹೆಡ್ ಮಾಸ್ಟರ್ ಅಂದ್ರೆ ಆ ಒಂದು ಶಾಲೆಯ ಮುಖ್ಯ ಶಿಕ್ಷಕರನ್ನ ಅವರು ಸೆಕ್ರೆಟರಿ ಆಫ್ ದಿ SDMC ಆಗಿ ನೇಮಕ ಮಾಡ್ತಾರೆ. ಅಂದ್ರೆ ಈ ಒಂದು ಸಮಿತಿಯ ಕಾರ್ಯದರ್ಶಿಗಳಾಗಿ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರನ್ನ ನೇಮಕ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಾಟ್ ಆರ್ ದೇರ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಈ ಒಂದು ಸಮಿತಿಯ ಜವಾಬ್ದಾರಿಗಳೇನು ಅಂತ ನಾವು ನೋಡೋದಾದ್ರೆ ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಶಾಲಾ ಅಭಿವೃದ್ಧಿಯನ್ನ ಯೋಜನೆ ಮಾಡ್ತಕ್ಕಂಥದ್ದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಹಣಕಾಸಿನ ನಿರ್ವಹಣೆ ಅಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಗ್ರಾಂಟ್ಸ್ ಅನುದಾನಗಳಾಗಿರ್ಬೋದು, ಲೋಕಲ್ ಕಾಂಟ್ರಿಬ್ಯೂಷನ್ಸ್ ಅಂದ್ರೆ ಸ್ಥಳೀಯರು ನೀಡ್ತಕ್ಕಂಥ ಒಂದು ಕೊಡುಗೆಗಳಾಗಿರ್ಬೋದು. ಸೊ ಈ ಒಂದು ಹಣಕಾಸನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಸಮಿತಿಯ ಉದ್ದೇಶವಾಗಿರುತ್ತೆ. ಅಂಡ್ ಮಾನಿಟರಿಂಗ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್, ಅಟೆಂಡೆನ್ಸ್ ಅಂಡ್ ಲರ್ನಿಂಗ್ ಔಟ್ಕಮ್ಸ್ ಅಂದ್ರೆ ವಿದ್ಯಾರ್ಥಿಗಳ ದಾಖಲಾತಿ ಆಗಿರ್ಬೋದು, ಅವರ ಹಾಜರಾತಿ ಪ್ರತಿದಿನ ಅವರು ಶಾಲೆಗೆ ಬರ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಮಾನಿಟರ್ ಮಾಡ್ತಕ್ಕಂಥದ್ದು, ಮತ್ತೆ ಅವರ ಕಲಿಕೆ ಎಷ್ಟರ ಮಟ್ಟಿಗಿದೆ ಸೊ ಇದನ್ನ ಪರಿಶೀಲನೆ ಮಾಡ್ತಕ್ಕಂಥ ಉದ್ದೇಶ ಕೂಡ ಸೊ
ಇದರ ಜವಾಬ್ದಾರಿಯಾಗಿರುತ್ತೆ. ಅಂಡ್ ಎನ್ಶೂರಿಂಗ್ ಇಂಪ್ಲಿಮೆಂಟೇಷನ್ ಆಫ್ ಗವರ್ನಮೆಂಟ್ ಎಜುಕೇಶನಲ್ ಸ್ಕೀಮ್ಸ್, ಆಸ್ ಐ ಟೋಲ್ಡ್ ಯು ಬಿಫೋರ್, ಸರ್ಕಾರದ ವತಿಯಿಂದ ಬರ್ತಕ್ಕಂಥ ಯೋಜನೆಗಳೇನಿರುತ್ತೆ ಅದನ್ನ ಸಮರ್ಪಕವಾಗಿ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ಅಥವಾ ಅನುಷ್ಠಾನ ತರ್ತಕ್ಕಂಥದ್ದು ಕೂಡ ಸೊ ಈ ಒಂದು ಸಮಿತಿಯ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೂರ್ಯನ ಬೆಳಕಿನಲ್ಲಿ ವಿಶ್ವದ ಮೊದಲ ಭೂಮಿಯಿಂದ ಚಂದ್ರನವರೆಗೆ ಲೇಸರ್ ರೇಂಜ್ ಶಾಟ್ ಅನ್ನು ಯಾರು ಸಾಧಿಸಿದರು? ಹೂ ಅಚೀವ್ ದಿ ವರ್ಲ್ಡ್ಸ್ ಫಸ್ಟ್ ಅರ್ತ್ ಟು ಮೂನ್ ಲೇಸರ್ ರೇಂಜಿಂಗ್ ಶಾಟ್ ಅಂಡರ್ ಸನ್ಲೈಟ್. ಅಂದ್ರೆ ಪ್ರಪ್ರಥಮ ಬಾರಿಗೆ ಭೂಮಿಯಿಂದ ಚಂದ್ರನವರೆಗೆ ಒಂದು ಲೇಸರ್ ಬೀಮ್ ಅನ್ನ ಬಿಟ್ಟಿರ್ತಾರೆ. ಯೂಶಲಿ ಹಗಲಿನ ವೇಳೆಯಲ್ಲಿ ಒಂದು ಲೇಸರ್ ಬೀಮ್ ಅನ್ನ ಅಚೀವ್ ಮಾಡ್ತಕ್ಕಂಥದ್ದು ಕಷ್ಟ, ಬಿಕಾಸ್ ಸೂರ್ಯನ ಬೆಳಕು ಅಗಾಧವಾಗಿದ್ದಾಗ ಈ ಲೇಸರ್ ಬೀಮ್ ಅನ್ನ ತಡೆಯುತ್ತೆ. ಸೊ ಆ ಒಂದು ಕಾರಣದಿಂದ ಹಗಲಿನ ವೇಳೆಯಲ್ಲಿ ಈ ಲೇಸರ್ ಶಾಟ್ ಅನ್ನ ಮಾಡ್ತಕ್ಕಂಥದ್ದು ಬಹಳ ಕಠಿಣವಾಗಿರುತ್ತೆ. ಬಟ್ ಈ ಒಂದು ಸಾಧನೆಯನ್ನ ಹಗಲಿನ ವೇಳೆಯಲ್ಲೇ ಸಾಧಿಸಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ ಈ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದರಿಂದ ಹಗಲಿನ ವೇಳೆಯಲ್ಲೂ ಕೂಡ ನಾವು ಚಂದ್ರನ ಬಗ್ಗೆ ರಿಯಲ್ ಟೈಮ್ ಮಾಹಿತಿಯನ್ನ ಪಡೆಯಬಹುದಾಗಿರ್ತಕ್ಕಂಥ ಒಂದು ಇನ್ವೆನ್ಷನ್ ಅಥವಾ ಒಂದು ಲೇಸರ್ ಶಾಟ್ ಅನ್ನ ಚೀನಾದವರು ಮಾಡಿರ್ತಕ್ಕಂಥದ್ದು ಈಗ ಸುದ್ದಿಯಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನೇನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಸೊ ಈ ಒಂದು ಲೇಸರ್ ಲೈಟ್ ಅಂತಕ್ಕಂಥದ್ದು ಎಷ್ಟು ಮೈಲಿಗಳು ಇದು ರೀಚ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ 80,778 ಮೈಲ್ಸ್, ಅಂದ್ರೆ 1,30,000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಂದ್ರನಿಗೆ ಸೊ ಈ ಒಂದು ಲೇಸರ್ ಬೀಮ್ ಅನ್ನ ಹಗಲಿನ ಸಮಯದಲ್ಲಿ ನೀಡುವ ಮುಖಾಂತರ ಚೈನಾ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಸೊ ದಿಸ್ ಇಸ್ ಫಸ್ಟ್ ಎವರ್ ಅರ್ತ್ ಟು ಮೂನ್ ಲೇಸರ್ ರೇಂಜಿಂಗ್ ಶಾಟ್ ಕಂಡಕ್ಟೆಡ್ ಅಂಡರ್ ಸನ್ಲೈಟ್. ಅಂದ್ರೆ ಸೂರ್ಯನ ಬೆಳಕಿನ ಸಮಯದಲ್ಲಿ ಈ ರೀತಿಯಾಗಿ ಲೇಸರ್ ಶಾಟ್ ಅನ್ನ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವಾಗಿ ನಾವು ಚೈನಾವನ್ನ ನೋಡಬಹುದಾಗಿರುತ್ತೆ. ಆ ಸೋಲಾರ್ ಗ್ಲೇರ್ ಅಥವಾ ಸೂರ್ಯನ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕಿನ ಕಿರಣಗಳೇನಿರುತ್ತೆ ಸೊ ಅದನ್ನ ಓವರ್ಕಮ್ ಮಾಡಿ ಈ ಒಂದು ಲೇಸರ್ ಬೀಮ್ ಅನ್ನ ಚಂದ್ರನವರೆಗೆ ರೀಚ್ ಮಾಡಿಸಿರ್ತಕ್ಕಂಥ ಸಾಧನೆಯನ್ನ ಚೈನಾ ಮಾಡಿರುತ್ತೆ. ಸೊ ವೈ ದಿಸ್ ಇಸ್ ಇಂಪಾರ್ಟೆಂಟ್, ಏನಕ್ಕೆ ಇದು ಮುಖ್ಯ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ previously laser ranging was limited to night time operations due to interference of the sunlight. ಅಂದ್ರೆ ಹಿಂದೆ ಸೂರ್ಯನ ಬೆಳಕಿನಲ್ಲಿ ಉಂಟಾಗ್ತಕ್ಕಂಥ ಹಸ್ತಕ್ಷೇಪದಿಂದ ಈ ಲೇಸರ್ ರೇಂಜ್ ಅನ್ನ ರಾತ್ರಿಯ ಕಾರ್ಯಾಚರಣೆಗಳಿಗೆ ಮಾತ್ರ ಸೀಮಿತಗೊಳಿಸಲಾಗ್ತಾ ಇತ್ತು. ಬಟ್ ಈಗ ಹಗಲಿನ ವೇಳೆಯಲ್ಲೂ ಇದನ್ನ ಸಾಧಿಸಿರುವ ಕಾರಣದಿಂದ ಡೇ ಟೈಮ್ ಅಲ್ಲೂ ಕೂಡ ನಾವು ಈ ಒಂದು ಲೇಸರ್ ರೇಂಜ್ ಅನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದ್ರೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಫ್ ಲೂನಾರ್ ಸ್ಯಾಟಲೈಟ್ಸ್. ಅಂದ್ರೆ ಈ ಒಂದು ಉಪಗ್ರಹ ಚಂದ್ರನ ಉಪಗ್ರಹಗಳನ್ನ ನಾವು ಚಂದ್ರನ ರೀತಿಯ ಉಪಗ್ರಹಗಳನ್ನ ಹಗಲಿನ ಸಮಯದಲ್ಲೂ ಕೂಡ ನಾವು ಟ್ರ್ಯಾಕಿಂಗ್ ಮಾಡಬಹುದಾಗಿರುತ್ತೆ. ಇಂಪ್ರೂವಿಂಗ್ ಮಿಷನ್ ಪ್ಲಾನಿಂಗ್, ಅಂದ್ರೆ ಚಂದ್ರನಿಗೆ ಮಾಡ್ತಕ್ಕಂಥ ಕಾರ್ಯಾಚರಣೆಗಳೇನಿರುತ್ತೆ ಅದನ್ನ ಇನ್ನೂ ಉತ್ತಮವಾಗಿ ನಾವು ಯೋಜನೆ ಮಾಡಬಹುದಾಗಿರುತ್ತೆ. ಅಂಡ್ ರೋವರ್ ಕೋಆರ್ಡಿನೇಷನ್, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ರೋವರ್ಗಳೇನಿರ್ತವೆ ಸೊ ಅದರೊಂದಿಗೆ ನಾವು ಸಮನ್ವಯವನ್ನ ಸಾಧಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಶಾಡೋಡ್ ಲೂನಾರ್ ಕ್ರೇಟರ್ಸ್ ಏನಿರುತ್ತೆ ಅಂದ್ರೆ ಈ ಒಂದು ನಮಗೆ ಗೋಚರಿಸದೇ ಇರ್ತಕ್ಕಂಥ ಚಂದ್ರನ ಭಾಗದಲ್ಲಿರ್ತಕ್ಕಂಥ ಕಂದಕಗಳನ್ನ ಕೂಡ ನಾವು ಇದರಿಂದ ಹೆಚ್ಚಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 2025ರಲ್ಲಿ ಭಾರತವು ಯಾವ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತದೆ? ಎಷ್ಟನೇ ಯೋಗ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸುತ್ತದೆ? ಸೊ ವಿಚ್ ಎಡಿಷನ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ವಿಲ್ ಇಂಡಿಯಾ ಸೆಲೆಬ್ರೇಟ್ ಇನ್ 2025? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2025ರಲ್ಲಿ ನಾವು 10ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರಣದಿಂದ ಈ ವರ್ಷ ಒಂದು ಹೋಸ್ಟ್ ಸ್ಟೇಟ್ ಅಂತ ಮಾಡಿರ್ತಾರೆ, ಅಂದ್ರೆ ಅತಿಥೇಯ ಪ್ರದೇಶವಾಗಿ ಅನೌನ್ಸ್ ಮಾಡಿರ್ತಾರೆ. ಅತಿಥೇಯ ನಗರವಾಗಿ ವೈಜಾಗ್ ಅನ್ನ, ಆಂಧ್ರ ಪ್ರದೇಶದ ವೈಜಾಗ್ ಅಥವಾ ವಿಶಾಖಪಟ್ಟಣಮನ್ನ ಸೊ ಈ ವರ್ಷದ ಯೋಗ ದಿನಾಚರಣೆಗೆ ಅತಿಥೇಯ ನಗರವಾಗಿ ಈಗ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ದಿನವನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಜೂನ್ 21ನೇ ತಾರೀಕು ಇದನ್ನ ಆಚರಣೆ ಮಾಡ್ತೇವೆ. ಈ ವರ್ಷ ನಾವು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಯೋಗ ದಿನಾಚರಣೆಗೆ ಒಂದು
ಅತಿಥೇಯ ನಗರವನ್ನ ಆಯ್ಕೆ ಮಾಡಿರ್ತಾರೆ. ಸೊ ಅದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ವಿಶಾಖಪಟ್ಟಣಮನ್ನ ಹೋಸ್ಟ್ ಸಿಟಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಹಾಗಿದ್ರೆ ಸೊ ಈ ವರ್ಷದ ಯೋಗ ದಿನದ ಥೀಮ್ ಏನಾಗಿರುತ್ತೆ ಅಂದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್, ಅಂದ್ರೆ ಒಂದು ಭೂಮಿಗಾಗಿ ಯೋಗ ಸಮಗ್ರ ಆರೋಗ್ಯ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೇಜರ್ ಲೊಕೇಶನ್ಸ್ ಎಲ್ಲಿ ಅಂದ್ರೆ ವೈಜಾಗ್ನ ಯಾವ ಯಾವ ಪ್ರದೇಶಗಳಲ್ಲಿ ಈ ಒಂದು ಯೋಗವನ್ನ ಆ ದಿನ ಎಕ್ಸಿಬಿಟ್ ಮಾಡಲಾಗುತ್ತೆ ಅಂದ್ರೆ RK ಬೀಚ್, ರಿಷಿಕೊಂಡ ಬೀಚ್, ಆಂಧ್ರ ಯೂನಿವರ್ಸಿಟಿ ಮತ್ತೆ ಗೀತಮ್ ಯೂನಿವರ್ಸಿಟಿಗಳನ್ನ ಇಲ್ಲಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಓವರ್ 5 lakh ಪೀಪಲ್ ಇನ್ ವೈಜಾಗ್ ಅಂಡ್ 1 lakh ಲೊಕೇಶನ್ಸ್ ಅಕ್ರಾಸ್ ಆಂಧ್ರ ಪ್ರದೇಶದಲ್ಲಿ ಸೊ ಈ ಒಂದು ಇವೆಂಟ್ ಅನ್ನ ಆ ದಿನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಯೋಗಾಂಧ್ರ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಡೈಲಿ ಯೋಗ ಪ್ರಾಕ್ಟೀಸ್ ಇಂಟು ಸಿಟಿಸನ್ಸ್ ಲೈಫ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರ ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸವನ್ನ ಸಂಯೋಜಿಸ್ತಕ್ಕಂಥ ಗುರಿಯೊಂದಿಗೆ ಯೋಗಾಂಧ್ರ ಉಪಕ್ರಮವನ್ನ ಕೂಡ ಆಂಧ್ರ ಪ್ರದೇಶ ಲಾಂಚ್ ಮಾಡಿದೆ. ಸೊ ಇದರಲ್ಲಿ ಅವರು 2 ಕೋಟಿ ಜನರನ್ನ ತಲುಪ್ತಕ್ಕಂಥ ಒಂದು ಅಭಿಯಾನವನ್ನ ಇದರ ಅಡಿಯಲ್ಲಿ ಮಾಡಲಾಗುತ್ತೆ. ಸೊ ಪ್ಲಾನ್ಸ್ ಟು ಟ್ರೈನ್ 20 lakh ಸರ್ಟಿಫೈಡ್ ಯೋಗ ಪ್ರಾಕ್ಟೀಷನರ್ಸ್, ಅಂದ್ರೆ ಈ ಯೋಗವನ್ನ ಕಲಿಸ್ತಕ್ಕಂಥ ಗುರುಗಳಿಗೆ ಕನಿಷ್ಠ ಪಕ್ಷ 20 ಲಕ್ಷ ಜನರಿಗೆ ಪ್ರಾಮಾಣೀಕೃತ ಯೋಗಾಭ್ಯಾಸಿಗಳಿಗೆ ತರಬೇತಿ ನೀಡ್ತಕ್ಕಂಥದ್ದನ್ನ ಈ ಒಂದು ಯೋಗಾಂಧ್ರ ಉಪಕ್ರಮದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಇಲ್ಲಿಗೆ ವಿ ಹವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 890. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆಯನ್ನ ಓದಿ ನೀವು ಉತ್ತರವನ್ನ ಕೊಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಮತ್ತು ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.